ಸರ್, ಇವತ್ತೇನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತಿ ಇಲಾಖೆ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ಜನಪರ ಉತ್ಸವ ಅಂತ ನಡೀತಾ ಇದೆ. ಇಡೀ SCP TSP ಹಣವನ್ನು ಒಂದು ವರ್ಷ ಪೂರ್ತಿ ಖರ್ಚು ಮಾಡಬೇಕಾಗಿದ್ದ ಹಣವನ್ನು ಬೇರೆ ಬೇರೆ ಕಾರ್ಯಕ್ರಮದ ಹೆಸರಲ್ಲಿ, ಒಂದೇ ಕಾರ್ಯಕ್ರಮದ ಹೆಸರಲ್ಲಿ ಇವರು ಜನಪರ ಉತ್ಸವ ಅಂತೇಳಿ ಹೆಸರು ಕೊಟ್ಟುಕೊಂಡು ಲೂಟಿ ಮಾಡುವಂಥ ಕಾರ್ಯಕ್ರಮವನ್ನು ಇವರು ಮಾಡ್ತಾ ಇದ್ದಾರೆ ಅನ್ನೋದು ನೋಡಿ. ಜನಪರ ಉತ್ಸವ ಅಂತೇಳಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮದ, ರಾಜ್ಯ ಮಟ್ಟದ ಕಾರ್ಯಕ್ರಮ ಅಂತಾರೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸಚಿವರೇ ಬರೋದಿಲ್ಲ. SCP TSP ಯೋಜನೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಅಂತ ಹೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ. ಸಾಕಷ್ಟು ಜನ ನಮ್ಮ ಇನ್ವಿಟೇಷನ್ ಅಲ್ಲಿ ಇರುವಂತಹ ಆಹ್ವಾನ ಪತ್ರಿಕೆಯಲ್ಲಿರುವಂತಹ ಸಾಕಷ್ಟು ಜನ ಅತಿಥಿಗಳೇ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಮತ್ತೆ ಈ ಇಡೀ ಕೋಲಾರ ಜಿಲ್ಲೆಯಲ್ಲಿ 3 ಜನ ಮೀಸಲು ಕ್ಷೇತ್ರದಿಂದ ಗೆದ್ದಿರುವಂತಹ ಶಾಸಕರಿದ್ದಾರೆ. ಒಬ್ಬರು ಈ ಕಡೆ ತಲೆ ಹಾಕಿ ಬಂದಿಲ್ಲ. ಯಾಕೆ? ಏನಾಗಾರೆ ಇರುವಂತ ಸಮಸ್ಯೆ ಅಂದ್ರೆ ಈ ಜನಪರ ಉತ್ಸವ ಅನ್ನೋದು ಯಾರ ಪರವಾಗಿ ನಡೀತಾ ಇದೆ ಅನ್ನೋದು. ಕೆಲವು ಅಧಿಕಾರಿಗಳ ತುಷ್ಟೀಕರಣಕ್ಕಾಗಿ, ಕೆಲವು ರಾಜಕಾರಣಿಗಳ ತುಷ್ಟೀಕರಣಕ್ಕಾಗಿ ಈ ಒಂದು ಜನಪರ ಉತ್ಸವ ನಡೀತಾ ಇದೆ. ನಿನ್ನೆಯಿಂದಾನು ಕಲಾವಿದರು, ಬೇರೆ ಬೇರೆ ಕಡೆಯಿಂದ ಬಂದಿರೋ ಕಲಾವಿದರು ಇದ್ರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಪಬ್ಲಿಕ್ಸ್ಗೆ ಸರಿಯಾದಂತ ಮಾಹಿತಿ ಇಲ್ಲ. ಒಂದೇ ಒಂದು ಹಳ್ಳಿಗಳಲ್ಲಿ ಪ್ರಚಾರ ಇಲ್ಲ ಸರ್. ಜನ ಹೇಗೆ ಬಂದು ಕೂತ್ಕೊಳ್ತಾರೆ ಕಾರ್ಯಕ್ರಮದಲ್ಲಿ? ಹಾಗಾಗಿ ಇದು ನಿಜವಾಗ್ಲೂ ಒಂದು ಫೇಲ್ಯೂರ್ ಕಾರ್ಯಕ್ರಮ. ಇದರಲ್ಲಿ ಸಾಕಷ್ಟು ಭ್ರಷ್ಟಾಚಾರ ನಡೆದಿದೆ. ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ, ಅಕ್ರಮ ಬಗ್ಗೆ ತನಿಖೆ ಆಗೋದಕ್ಕೂ ನಾವು ಒತ್ತಾಯ ಮಾಡ್ತೀವಿ. ಮತ್ತೆ ಈ ಕೂಡಲೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕಂತ ಸಹ ಹೇಳ್ತೇವೆ ಸರ್.